ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಉಡುಪಿ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ರವಿವಾರ ಉಡುಪಿ ಶಾಖೆಯಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾಧಕ ಮಹಿಳೆಯರಾದ ಕರಾವಳಿ ಕಾವಲು ಪೊಲೀಸ್ ಮಲ್ಪೆ ಠಾಣೆಯ ಉಪನಿರೀಕ್ಷಕಿ ವೈಲೆಟ್ ಫೆಮಿನಾ, ಉಡುಪಿ ನಗರಸಭೆ ಸಿಬ್ಬಂದಿ ಚಿತ್ರಲೇಖಾ ಚೌಡ್ನವರ್ ಮತ್ತು ಉದ್ಯಮಿ ವಿದ್ಯಾಲತಾ ಯು ಶೆಟ್ಟಿ, ಸಮಾಜ ಸೇವಕಿ ಅನಿತಾ ಡಿಸೋಜಾ, ಬೆಳ್ಮನ್, ಹೂಡೆ ಸಾಲಿಹಾತ್, ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಬೀನಾ ನಾಗಿ ಕುಲಾಲ್, ಮಾಯಾ ಕಾಮತ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಉಪನಿರೀಕ್ಷಕಿ ವೈಲೆಟ್ ಫೆಮಿನಾ, ಮಹಿಳೆಯರು ತಮಗೆ ಅನ್ಯಾಯವಾದಾಗ, ಅಸಹಾಯಕರಾದಾಗ ಕೂಡಲೇ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನು ಸಂಪರ್ಕಿಸಬೇಕು. ಪೊಲೀಸ್ ಇಲಾಖೆ ಯಾವತ್ತೂ ಮಹಿಳೆಗೆ ನೆರವಿಗೆ ಬರುತ್ತದೆ. ನಮ್ಮ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕಾದ್ರೆ ನಾವು ಕಾನೂನು ಪಾಲನೆ ಮಾಡಲೇಬೇಕು ಅಂತ ಅವರು ಹೇಳಿದರು. ಮಲ್ಪೆ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷ ಸತೀಶ್ ಕುಂದರ್ ಮಾತನಾಡಿ, ಮಲಬಾರ್ ಗೋಲ್ಡ್ ಮಹಿಳೆಯರನ್ನು ಗುರುತಿಸಿ ಗೌರವಿಸುವ ಉತ್ತಮ ಕಾರ್ಯ ನಡೆಸಿದೆ. ಜನಪರ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರುವ ಈ ಸಂಸ್ಥೆಯ ಬೆಳವಣಿಗೆಗೆ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಬೇಕು ಅಂತ ಅವರು ತಿಳಿಸಿದರು. ಮುಖ್ಯ ಅತಿಥಿಗಳಾದ ಥೆರಪಿಸ್ಟ್ ತನುಜಾ ಮಾಭೆನ್, ರೂಪದರ್ಶಿ ವಿದ್ಯಾ ಸರಸ್ವತಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಉಡುಪಿ ಶಾಖೆಯ ಮಹಿಳಾ ಸಿಬ್ಬಂದಿಗಳಿಗೆ ಹೂವನ್ನು ಕೊಟ್ಟು ಶುಭ ಕೋರಲಾಯಿತು. ಶಾಖಾ ವ್ಯವಸ್ಥಾಪಕ ಪುರಂದರ್ ತಿಂಗಳಾಯ, ಮುಸ್ತಫಾ ಎಕೆ, ಮಾರುಕಟ್ಟೆ ವ್ಯವಸ್ಥಾಪಕ ತಮ್ಜೀಮ್ ಶಿರ್ವಾ, ವಿಘ್ನೇಶ್ ಮೊದಲಾದವರು ಉಪಸ್ಥಿತರಿದ್ದರು. ನಿವೃತ್ತ ಉಪನ್ಯಾಸಕ ದಯಾನಂದ ಕಾರ್ಯಕ್ರಮ ನಿರೂಪಿಸಿದರು. ನಮ್ಮ ಮನೆಯ ಹೆಣ್ಮಕ್ಕಳಿಗೆ ನಾವು ಕಲಿಸುವುದನ್ನ ಒಂದು ಮಿತಿ ಇತ್ತು, ಇಷ್ಟೇ ಕಲಿಸಬೇಕು ಅಂತ. 10th ನಂತರ ಸಾಕು, ಹುಡುಗಿ ಅಲ್ವಾ ಸಾಕು ಅಂತೇಳಿ ಹುಡುಗರಿಗೆ ಕಲಿಸ್ತಾ ಇದ್ರು. ಆದರೆ ಈಗ ಹಾಗಿಲ್ಲ. ಈಗ ನಾವು ನೋಡ್ತಾ ಇದ್ದೇವೆ, ಮಹಿಳೆಯರು ಸರ್ ಹೇಳಿದ ಹಾಗೆ ಮಿಲಿಟರಿಯಿಂದ ಹಿಡಿದು, ಪೊಲೀಸ್ ಇಲಾಖೆಯಿಂದ ಹಿಡಿದು, ಡಾಕ್ಟರ್ ಆಗಿರಲಿ, ಲೆಕ್ಚರರ್ ಆಗಿರಲಿ, ಎಲ್ಲ ವಿಧದಲ್ಲಿ ಕೂಡ, ಎಲ್ಲ ಇಲಾಖೆಯಲ್ಲಿ ಕೂಡ ಮಹಿಳೆಯರಿಗೆ ಪ್ರಥಮ ಪ್ರಾಶಸ್ತ್ಯ ಇದೆ. ಅದರಿಂದಾಗಿ ಮಹಿಳೆಯರನ್ನು ನಾವು ಕಡಿಮೆ ತೂಕ ಅಂತೇಳಿ ಹೇಳಬಾರ್ದು. ಅವರು ಹೇಳಿದಾಗೆ ನಮ್ಮ ತಾಯಿಯೂ ಮಹಿಳೆ, ನಮ್ಮ ಹೆಂಡತಿಯೂ ಮಹಿಳೆ, ನನ್ನ ಅಕ್ಕ ತಂಗಿಯೂ ಮಹಿಳೆ, ನನ್ನ ಮಗುವು ಒಂದು ಹುಡುಗಿ. ಹಾಗೆ ಭಾರತ ಮಾತೆ ಅಂತೇಳಿ ನಾವು ಯಾಕೆ ಹೆಸರಿಡ್ತೇವೆ ಅಂತ ಹೇಳಿದ್ರೆ, ಪುರುಷರದ್ದು ಇಡ್ಬೋದಿತ್ತಲ್ಲ, ಭಾರತ ಮಾತೆ ಅಂತ ಕರಿತೇವೆ, ಭೂಮಿ ತಾಯಿ ಅಂತ ಕರಿತೇವೆ, ಮಾತ್ರ ದೇಹೋಭವ ಅಂತೇಳಿ ಪ್ರಥಮ ಇದನ್ನ ಕೊಟ್ಟಿದ್ದೇವೆ, ಪ್ರಾಶಸ್ತ್ಯ ಕೊಟ್ಟಿದ್ದೇವೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮಹಿಳೆಯರನ್ನ ಕಡೆಗಣಿಸುವಾಗಿಲ್ಲ. ಒಂದು ಅದರಲ್ಲಿ ಸ್ವಲ್ಪ ಕಡಿಮೆ ಉಂಟಂತ ಹೇಳಿದ್ರೆ, ಮಹಿಳೆ 12 ಗಂಟೆ ರಾತ್ರಿಗೂ ಕೂಡ ಒಬ್ಬಳೇ ತಿರುಗುವಂತಿರ್ಬೇಕು. ಆ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಬರಬೇಕು. ಸಂಸ್ಕಾರಯುತ ಶಿಕ್ಷಣವನ್ನ ಕಲಿತು ಯಾವುದೇ ಒಬ್ಬ ಮಹಿಳೆ ರಾತ್ರಿ 12 ಗಂಟೆಗೂ ನಡೆಯುವಂತಿರ್ಬೇಕು ನಮ್ಮ ದೇಶದಲ್ಲಿ. ಅಂತ ಸ್ಥಿತಿ ಒಂದಲ್ಲ ಒಂದು ದಿನ ಬಂದೇ ಬರ್ತದೆ, ಬರಲೇಬೇಕು. ಕುಮಾರಿಕೆ ರೀತಿಯಲ್ಲಿ ಮಾಡುತ್ತಿರುವಂತಾಗಿರ್ಬೋದು ಅಥವಾ ನಗರಸಭೆಯ ಒಂದು ವಿವಿಧ ಕ್ಷೇತ್ರಗಳಲ್ಲಿ
ಮಾಡಿ ಸನ್ಮಾನಿಸಿರುವಂಥದ್ದು ನಿಜಕ್ಕೂ ಅಭಿನಂದನೆಗಳೆಲ್ಲರಿಗೂ ಕೂಡ. ಸೊ ಫಸ್ಟ್ ಆಫ್ ಆಲ್ ನಾನೊಂದು ಕಾನೂನು ಪರಿಪಾಲಕಿ ಆಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ಸೈಬರ್ ಕ್ರೈಮ್ಗಳ ಬಗ್ಗೆ ತಮ್ಗೆಲ್ಲರಿಗೂ ಅರಿವಿದೆ. ಸೊ ಯಾರೇ ಆಗಲಿ ಸೈಬರ್ ಬಗ್ಗೆ, ಸೈಬರ್ ಕ್ರೈಮ್ಸ್ ಅಂದ್ರೆ ಒಂದೀಗ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಅಂತ ಹೇಳಿದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಬರ್ತಾ ಇದೆ. ಸಾಧಾರಣ ಎಲ್ಲರಿಗೂ ಗೊತ್ತಿದೆ ಅಂತ ತಿಳ್ಕೊಳ್ತಾರೆ. ಸೊ ಅಂತ ಯಾವುದೇ ಕರೆಗಳು ತಮ್ಮಲ್ಲಿಗೆ ಬಂದಾಗ ಯಾರು ಕೂಡ ಹೆದರದೆ, ನೀವೇನು ತಪ್ಪು ಮಾಡಿರೋದಿಲ್ಲ, ತಪ್ಪು ಮಾಡದೇ ಇದ್ದಾಗ ಅರೆಸ್ಟ್ ಆಗುವಂತ ಸಂಭವ ಎಲ್ಲೂ ಇರೋದಿಲ್ಲ. ಸೊ ನಿಮ್ಗೆ ಏನಾದ್ರೂ ಆ ರೀತಿಯಂತ ಕರೆಗಳು ಬಂದಾಗ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಅಥವಾ 112ಗೆ ನೀವು ನಿರ್ಭಯವಾಗಿ ಕರೆ ಮಾಡಬಹುದು. ನಿಮ್ಗೆ ಬೇಕಾದಂತ ಏನು ನಿಮ್ಗೆ ಬೇಕು ಅಲ್ಲಿ ಅದನ್ನ ಅನುಕೂಲತೆಗಳನ್ನ ನಿಮ್ಗೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಯಾರು ಕೂಡ ಹೆದರುವಂತದ್ದೇನೂ ಇಲ್ಲ. ಯಾವುದೇ ಆಗಿರ್ಬೋದು, ಎಂಥದೇ ತೊಂದರೆಗಳಾಗಿರ್ಬೋದು, ನಿಮ್ಗೆ ಎಲ್ಲೂ ತಕ್ಷಣಕ್ಕೆ ಯಾರು ರೆಸ್ಪಾನ್ಸ್ ಇಲ್ಲ ಅಂದ್ರೆ 112ಗೆ ಒಂದು ಕರೆ ಮಾಡಿ. ಮತ್ತೊಂದು, ಹೇಗೆ ಒಂದು ಸಮೃದ್ಧವಾದ ಕುಟುಂಬಕ್ಕೆ ಹೇಗೆ ದೇವರ ದಯೆ, ನೀತಿ ನಿಯಮಗಳನ್ನು ನಾವು ಪಾಲನೆ ಮಾಡ್ತೇವೆ, ಹಾಗೆ ಸ್ವಾಸ್ಥ್ಯ ಸಮಾಜಕ್ಕಾಗಿ ನಾವು ಕಾನೂನನ್ನ ಪರಿಪಾಲನೆ ಮಾಡೋಣ. ಯಾರು ಕೂಡ ಕಾನೂನನ್ನ ತಮ್ಮ ತಮ್ಮ ಕೈಗಳಿಗೆ ತಗೊಳ್ಳದೆ ಕಾನೂನು ನಿರ್ವಹಿಸುವರ ಪಾಲಿಗೆ ಕೊಟ್ಬಿಡಿ ಅಂತ. ನೀವು ಅಭಿನಂದನೆ ಮಾಡಿ ನಮ್ಮನ್ನು ಗುರುತಿಸಿದ್ದೀರಾ ಹಾಗೂ ನಮ್ಮ ಜವಾಬ್ದಾರಿಯನ್ನ ನೀವು ಹೆಚ್ಚಿಸಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕೆ ನಾವು ಮಾಡಿದ ಕೆಲಸವನ್ನ 4 ಜನಕ್ಕೆ ಗೊತ್ತಾಗುವ ರೀತಿ ಆಗಬೇಕಾದ್ರೆ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರೆ ಮಾತ್ರ ಸಾಧ್ಯ. ಇಂಥ ಸಮಯದಲ್ಲಿ ನೀವು ನಮ್ಮನ್ನು ಆಯೋಜಿಸುವಾಗ ನೀವು ನಮಗೆ ಅಭಿನಂದಿಸಿದ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನ ಹೆಚ್ಚಿನ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಸಾಧ್ಯ ಹೇಳೋದಕ್ಕೆ ನಾನು ಇವತ್ತು ನಮಗೆ ಒಂದು ರೆಕಗ್ನಿಷನ್ ಹೊರಗಿಂದ ಒಬ್ರು ಮೆನ್ನೆ ಕೊಡ್ತಾ ಇದ್ದಾರೆ. ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್. ಸೊ ಎಲ್ಲಿ ಹೋದ್ರು ಕೂಡ ಈಗ ವುಮೆನ್ ಅಂತ ಹೇಳಿದಾಗ ಅದರ ಒಳಗಡೆ ಮೆನ್ ಅಂತ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಅದು ಯಾಕಂತ ಹೇಳಿದ್ರೆ ನೀವೆಲ್ಲರೂ ಸೇರಿ ವುಮೆನ್ ಅನ್ನು ಒಂದು ನಮಗೆ ರೆಕಗ್ನಿಷನ್ ಕೊಟ್ಟು ಎಲ್ಲೋ ಒಂದು ಕಡೆಯಲ್ಲಿ ನಾವು ಮಾಡಿದ್ದನ್ನು ಒಂದು ಸಾಧನೆಯನ್ನು ಒಂದು ರೆಕಗ್ನೈಸ್ ಮಾಡಿ ಒಂದು ಅವಾರ್ಡ್ ಅಥವಾ ಏನೋ ಒಂದು ನಮಗೆ ಕೊಟ್ಟದ್ರಿಂದ ಗುರುತಿಸ್ತಾ ಇದ್ದಾರೆ. ಸೊ ಇವ್ರು ಇವತ್ತು 10 ಜನ ಇದ್ದಾರೆ, ಬಟ್ ಇವರಲ್ಲಿ ನೋಡಿದ ಹಾಗೆ ನೆಕ್ಸ್ಟ್ ಟೈಮ್ ನೀವು ರೆಕಗ್ನೈಸ್ ಮಾಡುವಾಗ ಇನ್ನೂ 10 ಜನ ಬರ್ತಾ ಇದ್ದಾರೆ. ಸೊ ಲೇಡೀಸ್ ಕೂಡ ನೋಡ್ತಾ ಅವ್ರು ಮಾಡ್ತಿದ್ದಾರೆ, ನಾನು ಯಾಕೆ ಅಂತ ಹೇಳುವಂತ ಪ್ರಶ್ನೆ ಎಲ್ರಿಗೂ ಇರ್ತದೆ. ಕರೆಕ್ಟ್. ಸೊ ನೀವು ಉಳಿದ ಜನರಿಗೆ ಇನ್ಸ್ಪಿರೇಷನ್ ಆಗಿರ್ತೀರಿ. ಸೊ ದಟ್ ಈಸ್ ವಾಟ್ ಐ ಫೀಲ್ ದಟ್ ಎವ್ರಿ ಪರ್ಸನ್ ಹೂ ಇಸ್ ಬೀಂಗ್ ರೆಕಗ್ನೈಸ್ಡ್, ಯು ವಿಲ್ ಬಿ ದ ಲೈಟ್ ಟು ದಿ ವರ್ಲ್ಡ್. ಆ್ಯಂಡ್ ದಟ್ ಈಸ್ ಹೌ ತುಂಬ ಜನ ನಿಮ್ಮನ್ನು ನೋಡಿಕೊಂಡು ನೀವೇನು ಮಾಡಿದ್ದೀರಂತ ನೋಡಿಕೊಂಡು ಹೋಗುವಾಗ ಸಾಕಷ್ಟು ಜನ ಮತ್ತೆ ಮಾಡಿಕೊಂಡು ಮೇಲೆ ಬರಲಿಕ್ಕೆ ಸಾಧ್ಯತೆಗಳುಂಟು. ಈಗ ಇವ್ರು ಹೇಳಿದಾಗೆ ಎಲ್ಲೂ ಹೋಗ್ಬೇಕಾಗಿಲ್ಲ, ನೀವು ಇಲ್ಲೇ ಮಾಡಿ ಅಂತ ಅವ್ರು ಮಾತು ಹೇಳಿದ್ದಾರೆ. ಕರೆಕ್ಟ್. ಎಷ್ಟೋ ಕಡೆಯಲ್ಲಿ ಹೊರಗಡೆ ನೀವು ನೋಡುವಾಗ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳುವಂತ ಒಂದು ದೊಡ್ಡ ಟ್ರೈನಿಂಗ್ಗಳೇ ಈಗ ನಡೀತಾ ಇದೆ. ಯಾಕೆ ಹೇಳಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಳಿದ್ರೆ ನಾನು ಎರಡನ್ನೂ ನಾನು ಸಮತೋಲನದಲ್ಲಿ ನಾನು ತಗೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ನಾವು ಮಾಡುವಂತ ಕೆಲಸವನ್ನು ನಾವು ಪ್ರೀತಿಯಿಂದ ಮಾಡ್ತಾ ಹೋದ್ರೆ ಬಹುಶಃ ಅದು ಬರುವುದಿಲ್ಲ ಅಂತ ಅನಿಸ್ತದೆ. ಇವರು ಹೇಗೆ ಹೇಳ್ತಾ ಇದ್ದಾರೋ ಇದೇ ಕೆಲಸವನ್ನು ಮಾಡಿ ನಮಗೆ ರಜೆ ಕೂಡ ಬೇಕಾದಾಗ ಸಿಗ್ತದೆ, ನಾನು ಹೇಗೆ ಹೋದಾಗ ಹೋಗ್ತದೆ, ಅದೇ ತರ ನಾವೆಲ್ಲರೂ ಒಂಥರ ನಾವು ಬಿಲ್ಟ್ ಮಾಡಿಕೊಂಡು ನಮ್ಮ ಫ್ರೀಡಮ್ ಅನ್ನು ಕೂಡ ನಾವು ನೋಡ್ಕೊಳ್ಳುವಾಗಿರ್ಬೇಕು. ಯಾಕೆ ಹೇಳಿದ್ರೆ ಒಂದು ಟೈಮಲ್ಲಿ ನಾವು ಮನೆಯಲ್ಲಿದ್ದೆವು, ಈಗ ಹೊರಗೆ ಬಂದು ನಾವು ಕೆಲಸ ಮಾಡ್ತಾ ಇದ್ದೇವೆ, ಈಗ ಗುಡುಗುಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ, ನಾನು ಅಲ್ಲೂ ಮಾಡಬೇಕು ಇಲ್ಲೂ ಮಾಡಬೇಕು ಅಂತ. ಯಾಕೆ ಹೇಳಿದ್ರೆ ನಾವು ಮಾಡುವಂತ ಕೆಲಸದಲ್ಲಿ ನಾವು ಪ್ರೀತಿಯಿಂದ ಮಾಡದಿದ್ದಾಗ ಆ ಒಂದು ಹೋರಾಟ ನಮ್ಮ ಒಳಗೆ ಬರ್ತದೆ. ಅದು ಹೊರಗಿರ್ಬೋದು ಒಳಗಿರ್ಬೋದು, ಎರಡನ್ನೂ ನಾವು ಸಂಭಾಲಿಸ್ಕೊಳ್ಳಿಕ್ಕಾಗ್ತದೆ. 3ನೇ ವಿಷಯ, ನಾವೆಲ್ಲರಿಗೆ ಸಪೋರ್ಟ್ ಮಾಡ್ತೇವೆ, ನಾವೆಲ್ಲರಿಗೆ ಮುಂದೆ ಬನ್ನಿ ಅಂತ ಹೇಳ್ತೇವೆ, ನಾನು ಅದರಲ್ಲಿ ಇದ್ದೇನಾ ಅಂತ ಯೋಚನೆ ಮಾಡ್ತೇವೆ. ಈಗ ಸೆಲ್ಫ್ ಲವ್ ಅಂತ ಹೇಳಿದ್ರೆ ನನಗೂ ಒಂದು ನಾನು ಟೈಮ್ ತಗೊಳ್ತೇನಾ, ನಾನು ಒಂದು ರೆಸ್ಟ್ ತಗೊಳ್ತೇನಾ, ನನ್ನನ್ನು ನಾನು ಪ್ರೀತಿ ಮಾಡ್ತೇನಾ, ನನ್ನೊಂದಿಗೆ ನಾನು ಇರ್ತೇನಾ ಅಂತ ಹೇಳುವಂಥದ್ದು ಮಾಡಿದಾಗ ನಾವು ಇನ್ನೂ ಸ್ಟ್ರೆಂತ್ ಆಗಿ ನಮ್ಮ ಇಮೋಷನ್ಸ್ ಅನ್ನು ನಾವು ಹ್ಯಾಂಡಲ್ ಮಾಡಿಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯ.